ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಈ ನಿಮ್ಮ ಅದ್ವಿಕಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಈ ದಿನ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆಯ ಜಿಲ್ಲಾ ಘಟಕ ಹಾವೇರಿ ವತಿಯಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಕುರಿತು ನಮ್ಮ ಭೈರವ ನ್ಯೂಸ್ನೊಂದಿಗೆ ಮಾತನಾಡಿದ್ದ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮರಾಠೇರವರು ಈ ರೀತಿ ಹೇಳಿದ್ರು. ನಮ್ಮ ಹಾವೇರಿ ಜಿಲ್ಲೆಯ ಅನೇಕ ತಾಲೂಕುಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು, ಇದರಿಂದ ರೈತರಿಗೆ ಹಾಗೂ ಬಡ ಜನರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಹೀಗೆ ಅನೇಕ ಜನರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಅವರಿಗೆ ವಿವಿಧ ರೀತಿಯಿಂದ ತೊಂದರೆಗಳು ಆಗುತ್ತಿದ್ದು, ಅದಕ್ಕೆ ಕಾರಣ ಕೆಲ ಭ್ರಷ್ಟ ಅಧಿಕಾರಿಗಳು ಹಾಗೂ ಬ್ರೋಕರ್ಗಳು ನೇರ ಹೊಣೆ ಎಂದು ಹೇಳಿದರು. ಲಂಚ ಕೊಡದಿದ್ದರೆ ಸರ್ಕಾರಿಯ ಸವಲತ್ತುಗಳು ಮಂಜೂರಾಗುವುದಿಲ್ಲ ಮತ್ತು ವಿಶೇಷ ಚೇತನರಿಗೆ ಹಾಗೂ ವೃದ್ಧರಿಗೆ, ವಿಧವೆಯರಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ಕೊಡುತ್ತಿರುವ ಮಾಸಾಶನವನ್ನು ₹1,000ವರೆಗೆ ಹೆಚ್ಚಿಸಬೇಕು. ಅದೇ ರೀತಿ ಎಲ್ಲ ತಾಲೂಕಿನಲ್ಲಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ವೃದ್ಧಾಪ್ಯ ಹಾಗೂ ವಿಧವಾ ಅಂಗವಿಕಲ ವೇತನವನ್ನು ಪಡೆಯುವುದಕ್ಕೆ ಸಹಕರಿಸುತ್ತಿರುವ ಅಧಿಕಾರಿಗಳ ಹಾಗೂ ಬ್ರೋಕರ್ಗಳ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಸರ್ಕಾರಿ ಸವಲತ್ತು ಪಡೆಯಲು ಅರ್ಹ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಲಂಚ ಪಡೆಯದೆ ಬೇಗನೆ ಅವರ ಕೆಲಸಗಳನ್ನು ಮಾಡಿಕೊಡಬೇಕೆಂದು ಹೇಳಿದರು. ಮತ್ತು ಆಗ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಯೊಂದು ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಂತರ ಪ್ರತಿಭಟನೆ ಸ್ಥಳಕ್ಕೆ ಬಂದಂತಹ ರಟ್ಟಿಹಳ್ಳಿ ತಾಲೂಕು ತಹಸೀಲ್ದಾರರಾದ ಗುರುಬಸವರಾಜ್ ಅವರು ಮತ್ತು PSI ರಮೇಶ್ B ಅವರು ಪ್ರತಿಭಟನಾ ನಡೆಸುತ್ತಿರುವ ಮುಖಂಡರ ಜೊತೆಗೆ ಮಾತುಕತೆ ನಡೆಸಿ ಅವರ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದರು. ಬಡವರೇ ಆಗಲಿ ಮತ್ತು ಕಚೇರಿ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ವ್ಯಕ್ತಿಗಳ ಕೆಲಸಗಳಿಗೆ ಲಂಚ ಕೇಳಿದರೆ ಅಂತಹ ವ್ಯಕ್ತಿಗಳ ಬಗ್ಗೆ ನನಗೆ ಮಾಹಿತಿ ನೀಡಿದರೆ ಅವರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇನೆ ಮತ್ತು ನಾನು ಬಂದಾಗಿನಿಂದ ಇದುವರೆಗೆ ಅಕ್ರಮವಾಗಿ ನಡೆದಂತಹ 700ಕ್ಕಿಂತ ಹೆಚ್ಚು ಪ್ರಕರಣಗಳ ಮೇಲೆ ಕೇಸು ದಾಖಲಿಸಿ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡಿದ್ದೇನೆ ಮತ್ತು ನಕಲಿ ದಾಖಲಾತಿ ಸೃಷ್ಟಿಸಿ ವಿವಿಧ ರೀತಿಯ ಮಾಸಾಶನ ಮಂಜೂರು ಮಾಡಿಸಿಕೊಡಿಸುತ್ತಿರುವ ಬ್ರೋಕರ್ಗಳಾಗಲಿ ಅಥವಾ ನಮ್ಮ ಕಚೇರಿಯ ಸಿಬ್ಬಂದಿಗಳಾಗಲಿ ಮತ್ತು ಯಾವುದೇ ಅಧಿಕಾರಿಯಾಗಲಿ ತಮಗೆ ಗೊತ್ತಿದ್ದರೆ ನಮಗೆ ತಿಳಿಸಿ, ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ನಾಳೆನೇ VA ಹಾಗೂ RI ಕರೆಸಿ ಹಾಗೂ ಇತರ ಸಿಬ್ಬಂದಿಗಳನ್ನು ಕರೆಸಿ ಮೀಟಿಂಗ್ ತಗೊಂಡು ಯಾವುದೇ ರೀತಿಯ ಅಕ್ರಮ ಎಸಗುತ್ತಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವುದಲ್ಲದೆ ಮತ್ತು ಪ್ರತಿಯೊಂದು ಮಾಸಾಶನವನ್ನು ಮತ್ತು ಇತರೆ ಸರ್ಕಾರಿ ಸವಲತ್ತುಗಳನ್ನು ಮಂಜೂರು ಮಾಡಿಸಿಕೊಂಡವರ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲಿಸುವಂತೆ ಆದೇಶ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮುಖಂಡರಾದ ಜಿಲ್ಲಾ ಉಪಾಧ್ಯಕ್ಷರಾದ ಯೂಸುಫ್ ಸೈಕಲ್ಗಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಪರೋಪಗೌಡ್ರು, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಗೀತಾಬಾಯಿ ಲಮಾಣಿ, ಜಿಲ್ಲಾ ಗೌರವಾಧ್ಯಕ್ಷರಾದ ಗಂಗಾಧರಯ್ಯ ಪಾಟೀಲ್, ರಟ್ಟಿಹಳ್ಳಿ ತಾಲೂಕಾ ಅಧ್ಯಕ್ಷರಾದ ರಾಮಚಂದ್ರಪ್ಪ ಇಂಡಿಸ್ಕಟ್ಟಿ, ಬ್ಯಾಡಗಿ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಪಟ್ಟಣಶೆಟ್ಟಿ, ಹಿರೇಕೆರೂರು ತಾಲೂಕು ಅಧ್ಯಕ್ಷರು ಪ್ರಕಾಶ್ ಡೊಂಬರ ಹಾಗೂ ಕಲಂದರ್ ಎಲೇದಹಳ್ಳಿ, ಸನಾವುಲ್ಲಾ ಪರದಗೇರಿ, ಶಂಕರ್ ಬಡಿಗೇರ್, ವಾಗೀಶ್ ಎಮ್ಮಿ, ರಾಜಬಕ್ಷು ಮನೆಗಾರ, ಗಿರೀಶ್ ತುಮಿನಕಟ್ಟಿ, ಈರಣ್ಣ ಅಂಗಡಿ, ಪವಿತ್ರ ಸೋಮಕ್ಕನವರ್, ರೇಷ್ಮಾ ಬೀರಬ್ಬಿ, ಜ್ಯೋತಿ ಅರ್ಕಸಾಲಿ ಹಾಗೂ ಇತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಭೈರವ ನ್ಯೂಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆ ಜಿಲ್ಲಾ ಘಟಕದ ವತಿಯಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವರು ಎದಕ್ಕೋಸ್ಕರ ಸಮಾಜದ ಅಭಿವೃದ್ಧಿಗೋಸ್ಕರ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಸರ್ಕಾರದವರು ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ವೀಕ್ಷಕರೇ, ಇವತ್ತು ನಮ್ಮಲ್ಲಿ ತಾಲೂಕಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರೆಲ್ಲ ಇಲ್ಲಿ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗ್ಗಿಂದನೂ ಅವರು ಊಟ ಇಲ್ಲದೆ, ನೀರಿಲ್ಲದೆ ಸಮಾಜದ ಮತ್ತು ಬಡವರ ಅನೇಕ ಸರ್ಕಾರಿ ಸವಲತ್ತುಗಳು ಸಿಗಬೇಕು ಉಚಿತವಾಗಿ ಅಂತ ಹೇಳಿ ಮತ್ತು ಭ್ರಷ್ಟಾಚಾರ ನಡೀತಾ ಇದೆ. ಆ ಭ್ರಷ್ಟಾಚಾರವನ್ನು ತಡೆ ಹಿಡಿಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಸರ್? ಅನೇಕ ಬಾರಿ ನಮ್ಮ ರಟ್ಟಿಹಳ್ಳಿಯ ತಾಲೂಕಾ ದಂಡಾಧಿಕಾರಿಗಳಾದ ಗುರುಬಸವರಾಜ್ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆಯಿಂದ ಅನೇಕ ಬಾರಿ ನಾವು ಸಾಂಕೇತಿಕವಾಗಿ ಹಾಗೂ ಮುಕ್ತವಾಗಿ ಒಂದು ಮನವಿ ಕೊಟ್ಟರು ಏನು ಈ ಭ್ರಷ್ಟಾಚಾರ ನಡೀತಾ ಐತೆ, ಏನು ಸಂಧ್ಯಾ ಸುರಕ್ಷದ ಅಡಿ
ಮತ್ತು ವಿಶೇಷಚೇತನರಿಗೆ ಅನ್ಯಾಯ ಆಗ್ತಾಯಿತಿ. ನಿಜವಾದ ವಿಶೇಷಚೇತನರಿಗೆ ಅನ್ಯಾಯ ಆಗ್ತಾಯಿತಿ. ಏನು ನಕಲಿ ದಾಖಲಾತಿಗಳನ್ನು ನೀಡಿ ಏನು ಸರ್ಕಾರದಿಂದ ಮಾಸಾಚರಣೆ ಪಡಿತಾ ಇದ್ದಾರೆ, ಅವರಿಗೆ ಕೂಡಲೇ ಅವು ಎಲ್ಲ ಕಾರ್ಡ್ಗಳನ್ನು ರದ್ದು ಮಾಡಿ ಏನು ನಿಜವಾದ ಫಲಾನುಭವಿಗಳಿಗೆ ಇನ್ನೂ ಸರ್ಕಾರದಿಂದ 500,000 ರೂಪಾಯಿ ಜಾಸ್ತಿ ಕೊಡಲಿ ಅನ್ನೋದು ನಮ್ಮ ಉದ್ದೇಶ ಹೋರಾಟದ. ಸರ್ ನಿಮ್ಮ ಏನು ಹೋರಾಟದ್ದು ಹೇಳಿ ಸರ್. ಈಗ ತಹಸೀಲ್ದಾರ್ ಸಾಹೇಬರು ರದ್ದು ಮಾಡೀವಿ ಅಂತ ಹೇಳ್ತಾ ಇರ್ರಿ. ಹಾಂ ರೀ. ಆದರೆ ಇಂಥ ನಕಲಿ ದಾಖಲೆ ಕೊಟ್ಟು ಆದೇಶ ಕಾಪಿಯನ್ನು ಪಡೆದು ನಿಜವಾದ ಫಲಾನುಭವಿಗಳಿಗೆ ಇದರಿಂದ ಅನ್ಯಾಯ ಆಗ್ತಾಯಿದೆ. ಆ ದೃಷ್ಟಿಯಿಂದ 800 ರದ್ದು ಮಾಡಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆದರೆ ತಾಲೂಕು ದಂಡಾಧಿಕಾರಿಗಳು ಆಯಿತು 800 ರದ್ದು ಮಾಡಿರಿ, ಅದನ್ನು ಮಾಡೋಕ್ಕೆ ಯಾರು ಸಹಕಾರ ಮಾಡಿದರು ಅವ್ರ ಅಧಿಕಾರಿಗಳ ಮೇಲೆ ಏನು ಕ್ರಮ ಇಲ್ಲ. ಏನೋ ಒಂದು ನಾವು ಜಾತಿ ಪ್ರಮಾಣ ಪತ್ರ ಪಡಿಬೇಕಂತ ಹೇಳಿದರೆ 10 ನಮೂನೆ ಅವರು ಪರಿಶೀಲನೆ ಮಾಡ್ತಾರೆ. ಯಾಕೆ ಒಬ್ಬ ವಿಶೇಷಚೇತನರು ಏನೋ ಒಂದು ಅರ್ಜಿ ಸಲ್ಲಿಸ್ತಾರೆ ಅಂತ ಪರಿಶೀಲನೆ ಮಾಡೋ ಜವಾಬ್ದಾರಿ ಯಾರ್ದು ಜವಾಬ್ದಾರಿ? ಅಧಿಕಾರಿಗಳ ಜವಾಬ್ದಾರಿ. ಆ ದೃಷ್ಟಿಯಿಂದ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಈಗಾಗಲೇ 870 ಕಾರ್ಡ್ ರದ್ದುಪಡಿಸಿದ್ದೇವೆ. ಇನ್ಯಾರಾದರೂ ಇದ್ದರೆ ಹುಡುಕಿ ನೋಡಿ ಅಂತ ನಮಗೆ ಹೇಳ್ತಾ ಇದ್ದಾರೆ. ಸಂಬಳ ತೊಗೊಳೋರು ಇವರು ಕರೆಕ್ಟಾಗಿ ಫಲಾನುಭವಿಗಳಿಗೆ ಫಲ ಕೊಟ್ಟಿದ್ದರೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ. ಇನ್ನೂ ಹಲವಾರು ವಿಕಲಚೇತನ ಅಲ್ದವ್ರಿಗೂ ಸಹಿತ ಇವರು ಸರ್ಕಾರದಿಂದ ದುಡ್ಡನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣವನ್ನು ಹಾಕಬೇಕು. ಅಂದರೆ ಈಗ ಸರ್ಕಾರದಿಂದ ಸಂಬಳ ತೊಗೊಳಂಥವ್ರು ಕೆಲಸ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಈಗ ನಾವು ಹುಡುಕಿ ಕೊಡ್ಬೇಕಂದ್ರೆ ನಾವು ಹೆಂಗೆ ಹುಡುಕಿ ಕೊಡಬೇಕಾಗುತ್ತೆ? ಅವ್ರು ಮಾಡ್ಬೇಕು ಆ ಕೆಲಸನ ಕರೆಕ್ಟ್. ಯಾರು ಅಂಗವಿಕಲರಿದ್ದಾರೆ, ಯಾರು ವಿಧವೆಯರಿದ್ದಾರೆ, ಅವರು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಕೊಡೋಂಥ ಜವಾಬ್ದಾರಿ ಅವ್ರದ್ದು ಇರ್ತೈತಿ, ನಾವು ಕೊಡೋರಲ್ಲ. ಅದನ್ನು ತಪ್ಪು ಮಾಡಿದವ್ರು ಅವರು. ಇದೇ ರೀತಿ ಮುಂದುವರೆದ್ರೆ ಅತಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಅಂಥೇಳಿ ಮುನ್ನೆಚ್ಚರಿಕೆಯನ್ನು ಕೊಡಬೇಕಾಗುತ್ತದೆ. ಇದೇ ಒಂಥರ ಆಗೈತಿ. ಈಗ ಸರ್ಕಾರ ಒಂದು ಕನಿಷ್ಠ ವಯಸ್ಸನ್ನು ಮಾಡೈತಿ. ಸಂಧ್ಯಾ ಸುರಕ್ಷಕ್ಕೆ 65 ವರ್ಷ, ವಿಧವಾ ವೇತನ 60 ವರ್ಷಕ್ಕೆ 600 ರೂಪಾಯಿ, ಸಂಧ್ಯಾ ಸುರಕ್ಷಕ್ಕೆ 1200 ರೂಪಾಯಿ, ಆಮೇಲೆ ವಿಧವಾ ವೇತನ 800 ರೂಪಾಯಿ ಅಂತ ಮಾಡೈತಿ. ಆದ್ರೆ 40 ವರ್ಷ ಆಗಲಿಂಗ 50 ವರ್ಷ ಆಗಲಿಂಗನ ಸಂಧ್ಯಾ ಸುರಕ್ಷೆ ತಗೊಳ್ಳೋ ಮಂದಿ ನಮ್ಮ ಹಾವೇರಿ ಜಿಲ್ಲೆ ಭಾಳ ಮಂದಿ ಐತಿ. ಅಂಥದ್ದನ್ನು ಗುರುತನೆ ಮಾಡಿ ಸರ್ಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಇಲ್ಲಿ ಸಂಧ್ಯಾ ಸುರಕ್ಷಾ ಮತ್ತು ವಿಶೇಷ ವಿಕಲಚೇತನರಿಗೆ ಅನ್ಯಾಯ ಆಗ್ತಿದೆ ಸರ್. ನಿಜವಾದ ಫಲಾನುಭವಿಗಳಿಗೆ ಅದು ಕ್ರಮ ಅನ್ಯಾಯ ಆಗ್ತಿದೆ ಸರ್. ಅದನ್ನು ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾ ಕೇಳ್ಕೊಳ್ತಾ ಇದ್ದೀನಿ ಸರ್. ಅಂಥದ್ರಾಗೂ ಅವರು ನ್ಯಾಯ ತೋರಿಸ್ಕೊಡ್ತಿಲ್ಲ, ಅನ್ಯಾಯ ನಕಲಿ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಅಂಥ ಅಧಿಕಾರಿಗಳಿಗೆ ಕ್ರಮ ನೀವು ಕೈಗೊಳ್ಬೇಕಂತ ಹೇಳ್ತೀವಿ. ಇಲ್ಲಿ ಸರ್ಕಾರದಿಂದ ಯಾವುದು ಕ್ರಮ ತಗೋಬೇಕು, ಯಾವುದು ಕ್ರಮ ತಗೋಬಾರ್ದು ಅನ್ನೋದನ್ನು ನಾವು ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ ಅಂಗವಿಕಲರು ಅಥವಾ ವಿಧವಾ ವೇತನರು ಯಾರು ಇದ್ದಾರೆ ಇಲ್ವೋ ಅದನ್ನು ಸರ್ಕಾರ ಸ್ವಲ್ಪ ಪರಿಶೀಲನೆ ಮಾಡಿ ಎಲ್ಲರಿಗೂ ಈ ಒಂದು ಅನುಕೂಲಗಳನ್ನು ಸರ್ಕಾರದಿಂದಲೇ ಅದು ಸರಿಪಡಿಸ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈ ದಿನ ಗಜಪಡೆ ರಕ್ಷಣಾ ವೇದಿಕೆಯವರು ರಟ್ಟಿಹಳ್ಳಿ ತಾಲೂಕಿನಲ್ಲಿ ಸಾಮಾಜಿಕ ಭದ್ರತೆ ಯೋಜನೆಯ ಪಿಂಚಣಿದಾರರು ಸುಳ್ಳು ದಾಖಲೆಗಳನ್ನು ನೀಡಿ, ಪ್ರಮಾಣ ಪತ್ರಗಳನ್ನು ನೀಡಿ ಪಿಂಚಣಿ ಪಡೆಯುವುದಾಗಿ ಇಲ್ಲಿ ಧರಣಿಯನ್ನು ಮಾಡಿದ್ರು. ಸಂಬಂಧಪಟ್ಟ ಗ್ರಾಮಾಡಳಿತಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿ ನಾವು 750 ವಜಾ ಮಾಡಿದ್ದೀವಿ, ಅನಧಿಕೃತವಾಗಿ ಮಾಡ್ಕೊಂಡಿರೋರು. ಆಮೇಲೆ ನಂತರ ಈಗ ಮೊನ್ನೆ ಏನು ರೀಸೆಂಟಾಗಿ ಇನ್ನು ಉಳಿದ ಡಾಕ್ಯುಮೆಂಟ್ಗಳನ್ನು ನಾವು ಡಾಕ್ಟರ್ ಸರ್ಟಿಫಿಕೇಟ್ನ ವೆರಿಫಿಕೇಷನ್ ಮಾಡಿ ಅದರಲ್ಲಿ ಸರಿ ಇಲ್ಲದ ಡಾಕ್ಯುಮೆಂಟ್ಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಳೋಕ್ಕೆ ಕ್ರಮವಹಿಸ್ತೀನಿ ಅಂತ ಹೇಳಿ ನಾನು ಅವರ ಮನವಿಯನ್ನು ಸ್ವೀಕರಿಸಿದ್ದೀನಿ. ಹಾಂ ಸರ್. ಈಗ ಅಧಿಕಾರಿಗಳ ಮೇಲೆ ಏನು ಕ್ರಮ ತೊಗೊಂಡಿರಿ ಸರ್? ಅದು ಅಧಿಕಾರಿಗಳಂದರೆ ಈಗ ಅನಧಿಕೃತವಾಗಿ ಏನು ಸೇರ್ಪಡೆ ಆಗಿದ್ವಿ ಇಲ್ಲಿಗಲ್ ಇರೋವನ್ನೇ ನಾವು ಐಡೆಂಟಿಫೈ ಮಾಡಿ ನಾವು ರದ್ದುಪಡಿಸಿದ್ವಿ. ದಾಖಲೆ ಪರಿಶೀಲಿಸಿ ನಾವು ಏನಾದರೂ ಕಂಡು ಬಂದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಗಜಪಡೆ ವತಿಯಿಂದ ಈ ಒಂದು ಹೋರಾಟ ಭಾಳಷ್ಟು ಅರ್ಹ ಫಲಾನುಭವಿ ಯಾರ್ಯಾರಿದ್ದಾರೆ ಅವರಿಗೆ ಮಾಸಾಸನ ಇನ್ನೂ ಹೆಚ್ಚಾಗಬೇಕು. ಫಲಾನುಭವಿಯನ್ನು ಗುರುತಿಸಿ ಅವ್ರ ಮನೆಗೆ ಹೋಗಿ ಸೇವೆ ಸಿಗಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಇದುವರೆಗೆ ಹೇಳಿದರು. ಇವರು ಹೋರಾಟ ಯಶಸ್ವಿ ಆಗಲಿ. ಸರ್ಕಾರದವರು ಮತ್ತು ಇಲ್ಲಿದ್ದಂಥ ತಹಸೀಲ್ದಾರ್ ಆಗಿರ್ಬೋದು ಹಾಗೂ AC ಅವರು ಇರ್ಬೋದು, DC ಅವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಸಹ ಪ್ರತಿಯೊಂದು ತಾಲೂಕಿನಲ್ಲಿ ಹೀಗೆ ಹೋರಾಟದ ಮುಖಾಂತರ ಗಮನ ಹರಿಸಿ ಅವರಿಗೆ ಎಲ್ಲ ಫಲಾನುಭವಿಗೆ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡಲಿ ಅಂತ ಹೇಳಿ ನಮ್ಮ ಭೈರವ ನ್ಯೂಸ್ ವತಿಯಿಂದ ಕೇಳ್ಕೊತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ವೀಕ್ಷಕರೇ, ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್. ನಮಸ್ತೆ.